ಜಾರ್ ಸಾಹೇಬರು ಸರ್ವ ನಕ್ಷತ್ರ ದೇವ್ರ ತರ ಪ್ರತಿ ವಾರ ಬರ್ತಾರೆ. ನಮ್ಮ ಜಾರ್ ಸಾಹೇಬರು ಮಾನಸವಾಡಿನಲ್ಲಿ ದೊಡ್ಡ ಒಂದು ಬ್ಯೂಟಿಫಿಕೇಶನ್ ರೋಡ್ ಒಂದು ಮಾಡಿದ್ದಾರೆ. ಅದು ಬೆಂಗಳೂರಿನಲ್ಲಿ 18 ಕೋಟಿನಲ್ಲಿ ಯಾರು ಮಾಡಿಲ್ಲ. ಮಾನಸವಾಡಿನಲ್ಲಿ ದೊಡ್ಡ ಒಂದು ಬ್ಯೂಟಿಫಿಕೇಶನ್ ರೋಡ್ ಒಂದು ಮಾಡಿದ್ದಾರೆ. ಅದು ಬೆಂಗಳೂರಿನಲ್ಲಿ 18 ಕೋಟಿನಲ್ಲಿ ಯಾರು ಮಾಡಿಲ್ಲ. ನನ್ನ ಹೆಸರು ರಘು ದೇವರಾಜ್ ಅಂತ. ಇದು ಜಾರ್ ಸಾಹೇಬರು ಸರ್ವ ನಕ್ಷತ್ರ ದೇವ್ರ ತರ ಪ್ರತಿ ವಾರ ಶನಿವಾರ ಬೆಳಗ್ಗೆ ಇಲ್ಲಿ ಬರ್ತಾರೆ. ನಿನ್ನೆ ನೀವು ನೋಡಿರ್ಬೋದು, ಬೆಳಗ್ಗೆ 9:30ಗೆ ಬಂದು ಸಾಯಂಕಾಲ 5 ಗಂಟೆವರೆಗೂ ಕಾನ್ಸಸ್ನಲ್ಲಿ ಜನರೊಟ್ಟಿಗೆ ಹಲವಾರು ಡೆವಲಪ್ಮೆಂಟ್ ವರ್ಕ್ಸ್, ಪೂಜೆಗಳು, ಕೆಲಸಗಳು, ಇನಾಗ್ರೇಷನ್ಸು ಎಲ್ಲ ಮಾಡಿಕೊಂಡು ಸಾಯಂಕಾಲ ಹೋದ್ರು. ಇವತ್ತು ಬೆಳಗ್ಗೆನೇ ಸಾಹೇಬರು ಇಲ್ಲಿ ಬಂದಿದ್ದಾರೆ. ಪ್ರತಿ ವಾರ ಬರ್ತಾರೆ ನಮ್ಮ ಜಾರ್ ಸಾಹೇಬರು. ಡೆವಲಪ್ಮೆಂಟ್ಸ್ ವರ್ಕ್ಸ್ ಬಗ್ಗೆ ಹೇಳಬೇಕೆಂದ್ರೆ ಸುಮಾರು ಕಡೆ ಕೆಲಸಗಳು ನಡೀತಾ ಇದೆ. ಈಗ ಎಕ್ಸಾಂಪಲ್ ಹೇಳಬೇಕೆಂದ್ರೆ ಬಾಣಸವಾಡಿನೇ ಫಸ್ಟ್ ತಗೊಳ್ತೀವಿ ನಾವು. ಬಾಣಸವಾಡಿನಲ್ಲಿ ಈಗ ಬೂತ್ ಗ್ರೌಂಡ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ದೊಡ್ಡ ಸುಮಾರು 20 ಕೋಟಿನಲ್ಲಿ ಒಂದು ದೊಡ್ಡದಾಗಿ ಒಂದು ಸ್ಟೇಡಿಯಂ ಕಟ್ತಾ ಇದ್ದಾರೆ. ನೀವು ಹೋಗಿ ನೋಡ್ಬೋದು. ಮೋಸ್ಟ್ಲಿ ಅದನ್ನು ಮಾರ್ಚ್ನಲ್ಲಿ ಅದು ಫಿನಿಶ್ ಆಗುತ್ತೆ. ಮಾರ್ಚ್ ಇನಾಗ್ರೇಷನ್ ಇದೆ. ದೊಡ್ಡದಾಗಿ ಒಂದು ಸ್ವಿಮ್ಮಿಂಗ್ ಪೂಲು, ಗ್ರೌಂಡು, ಪ್ಲೇ ಗ್ರೌಂಡ್ ಎಲ್ಲ, ಒಂದು ಆಡಿಟೋರಿಯಮು, ಒಂದು ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಕಟ್ತಾ ಇದ್ದಾರೆ ಜಾರ್ ಸಾಹೇಬ್. ಅದಾದಮೇಲೆ ಇಲ್ಲಿ 8th ಮೇನು ಮಾನಸವಾಡಿನಲ್ಲಿ ದೊಡ್ಡ ಒಂದು ಬ್ಯೂಟಿಫಿಕೇಶನ್ ರೋಡ್ ಒಂದು ಮಾಡಿದ್ದಾರೆ. ಅದು ಬೆಂಗಳೂರಿನಲ್ಲಿ 18 ಕೋಟಿನಲ್ಲಿ ಯಾರು ಮಾಡಿಲ್ಲ. ಆ ಥರ ಒಂದು ಬ್ಯೂಟಿಫಿಕೇಶನ್ ರೋಡ್ ಸಾಹೇಬರು ನಿನ್ನೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದನ್ನು ಮಾಡ್ತಾ ಇದ್ದಾರೆ. ಇದಾದ ಮೇಲೆ ನಮ್ಮ ಫುಟ್ಬಾಲ್ ಗ್ರೌಂಡ್ ಒಂದು ದೊಡ್ಡ ಒಂದು ಸ್ಟೇಡಿಯಂ ಜೀವನದಲ್ಲಿ ಸುಮಾರು 9 ಕೋಟಿನಲ್ಲಿ ಜಾರ್ ಸಾಹೇಬ್ ಮಾಡ್ತಾರೆ. ಅದು ಇನಾಗ್ರೇಷನ್ ಒಂದು 2 ತಿಂಗಳಲ್ಲಿ ಅದು ಇನಾಗ್ರೇಷನ್ ಆಗುತ್ತೆ. ಅದಾದ ಮೇಲೆ ಹಲವಾರು ಕಡೆ ಬೋರ್ವೆಲ್ಸು, ಟ್ಯೂಬ್ ಲೈಟ್ಸು, LED ಲೈಟ್ಸ್ಗಳು, ಏನೇನು ಚರಂಡಿಗಳು ಎಲ್ಲ ಕೆಲಸಗಳಾಗಿದೆ. ಈಗ ಎಕ್ಸಾಂಪಲ್ ಹೇಳಬೇಕೆಂದ್ರೆ ಒಂದು 8 ತಿಂಗಳ ಮುಂಚೆ ಕಮ್ಮನಹಳ್ಳಿ ವಾರ್ಡಿಂದ ಜನರೆಲ್ಲ ಬಂದು, ಸರ್ ವಾರಕ್ಕೆ 2 ದಿವಸ ನೀರು ಬರ್ತಾ ಇದೆ, ನಮಗೆ 3 ದಿವಸ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ ಮೇಲೆ ನಮ್ಮ ಲೀಡರ್ಸ್ ಎಲ್ಲ ಕರ್ಕೊಂಡು ಬಂದಿದ್ರು. ಇಮಿಡಿಯಾಗಿ ಅಲ್ಲಿ BWSSB ಚೇರ್ಮನ್ಗೆ, ಮಿನಿಸ್ಟರ್ಗೆ ಫೋನ್ ಮಾಡಿ ಈಗ ವಾರಕ್ಕೆ 6 ತಿಂಗಳಾಯಿತು 3 ದಿವಸ ನೀರು ಬರ್ತಾ ಇದೆ. ತುಂಬ ಅನುಕೂಲ ಆಗಿದೆ, ತುಂಬ ಸಂತೋಷ ಆಗಿದೆ. ನಮ್ಮ ಕಮ್ಮನಹಳ್ಳಿ ವಾರ್ಡ್ನಲ್ಲಿರೋ ಜನರು ಎಲ್ಲರೂ ತುಂಬ ಅನುಕೂಲ, ಸಂತೋಷ ಆಗಿದ್ದಾರೆ. ಅಲ್ಲಿ ಬೈಟಕುಂಟ ಪಾಳ್ಯ ಅಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಒಂದು ಮಾಡಿದ್ದಾರೆ. ಬಂಡೆ ಪಾರ್ಕ್ ಹತ್ರ ಒಂದು ದೊಡ್ಡ ಗ್ರೌಂಡು, ಅಲ್ಲಿ ಒಂದು GLR ಒಂದು ಬರುತ್ತೆ. ಈಗ ಇನ್ನಾಗಿ ಸಾಹೇಬರು ಅದನ್ನು ಪ್ರಪೋಸನ್ ಕೊಟ್ಟು ಕಳಿಸಿದ್ದಾರೆ ಮಿನಿಸ್ಟರ್ ಸಾಹೇಬ್ರ ಹತ್ರ. ಅದಾದಮೇಲೆ ದೊಡ್ಡದಾಗಿ ಒಂದು ಬರುತ್ತೆ 17 ಕೋಟಿನಲ್ಲಿ. ಅದು ಬಂದ ಮೇಲೆ ಸುಮಾರು ಒಂದು 4 ವಾರ್ಡಿಗೆ ನೀರು ಪ್ರಾಬ್ಲಮ್ ಇರೋದಿಲ್ಲ. ಆ ಥರ ಒಂದು ನಮ್ಮ ಇಡೀ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಒಂದು ಮಾದರಿ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಮ್ಮ ಸರ್ವ ಕ್ಷೇತ್ರ. ಆ ಥರ ನಮ್ಮ ಜಾರ್ ಸಾಹೇಬ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೌದು, ಎಲ್ಲ ಕಡೆ ಯಾರು ಬಂದರೂ ಸರಿ ಸಾಹೇಬರು ಹಲವಾರು ಕೆಲಸಗಳು ಮಾಡಿದ್ದಾರೆ. ತುಂಬ ಜನರಿಗೆ ಹೆಲ್ಪ್ ಮಾಡಿದ್ರೂ ಅದು ಆಚೆ ಹೇಳೋದಿಲ್ಲ. ಜಾರ್ ಸಾಹೇಬ್ ಎಷ್ಟೋ ಜನರು ಅವರಿಂದ ಬದುಕಿದ್ದಾರೆ. ಸಾವಿರಾರು ಜನ ಅವ್ರಿಗೋಸ್ಕರ ಸಾಹೇಬರು ಏನು ಕೊಡ್ತಾರೆ, ಈ ಕೈ ಕೊಟ್ಟರೆ ಬಲ ಕೈನಲ್ಲಿ ಕೊಟ್ಟರೆ ಎಡಗೈ ಗೊತ್ತಾಗಲಿಲ್ಲ. ಆ ಥರ ಜಾರ್ ಸಾಹೇಬ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೂ ಬರ್ಬೋದು, ಮೀಟ್ ಯಾವುದು ಥೀಮ್ ಪಾರ್ಕ್ ಈಗ ಸಾಹೇಬರು ಒಂದು ಮಾಡ್ತಾ ಇದ್ದಾರೆ. ಅದನ್ನು ಹೋಗಿ ನೀವು ನೋಡ್ಬೋದು, ಶೂಟ್ ತಗೊಳ್ಳಿ. KGLನಲ್ಲಿ ಏನೇನು ಬರ್ತದೆ ಇವರೆಲ್ಲ ಡೀಟೇಲಾಗಿ ಹೇಳ್ತಾರೆ. ಇವರೆಲ್ಲ ಈಗ ಪ್ರತಿ ವಾರ ಸಾಹೇಬರು ಬರ್ತಾರೆ. ಏನು ಬೇರೆ ಥರ MLA ಥರ ಮೀಟ್ ಮಾಡೋಂಗಿಲ್ಲ. ಯಾರು ಬೇಕಾದ್ರೂ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋಬೋದು, ಅವ್ರ ಹತ್ರ ಮಾತಾಡ್ಬೋದು. ಎಷ್ಟು ಟೈಮ್ ಆದರೂ ಸರಿ ಬೆಳಗಿಂದ ಸಾಹೇಬ್ ಇಲ್ಲೇ ಇರ್ತಾರೆ. ಅರ್ವಾಗಿನಾಗ ನಮ್ಮ ಜಾರ್ ಸಾಹೇಬರು ಬಂದಿರೋ ನಾವೆಲ್ಲ ಕ್ಷೇತ್ರದ ಜನ ಎಲ್ಲ ಪುಣ್ಯ ಮಾಡಿರೋ. ಎಲ್ಲ ಅಫಿಷಿಯಲ್ಸ್ ಹತ್ರ ನೀವು ಕೇಳಿ, ಲೀಡರ್ಸ್ ಹತ್ರ ಕೇಳಿ, ಪಬ್ಲಿಕ್ ಹತ್ರ ಒಪಿನಿಯನ್ ತಗೊಳ್ಳಿ. ಎಲ್ಲರೂ ಏನು ಹೇಳ್ತಾರೆ ಅಂತ ಕೇಳಿ. ದೇವರು ನಮಗೆ ಜಾರ್ ಸಾಹೇಬ್ರು ಹೇಳ್ತಾರೆ. ಆ ಥರ ಒಂದು ಒಳ್ಳೆ ಕೆಲಸ ಸಾಹೇಬರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.